ನಮಸ್ಕಾರ, ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಸ್, ಜನವರಿ 26 ಅನ್ನ ರಿಪಬ್ಲಿಕ್ ಡೇ ಅಂತ ದೇಶದಾದ್ಯಂತ ಆಚರಿಸ್ತಾ ಇದೆ. ಇಡೀ ದೇಶದಾದ್ಯಂತ ನಾವು ಹಿಂದೂ, ಮುಸ್ಲಿಂ, ಜೈನ್, ಕ್ರೈಸ್ತ ಎಲ್ಲರೂ ಕೂಡ ಆಚರಿಸ್ತಕ್ಕಂಥ ಎರಡೆರಡು ಹಬ್ಬ, ಒಂದು ರಿಪಬ್ಲಿಕ್ ಡೇ, ಇನ್ನೊಂದು ಇಂಡಿಪೆಂಡೆನ್ಸ್ ಡೇ. ಹೌದು, ಜನವರಿ 26 ಏಕೆ ಗಣರಾಜ್ಯೋತ್ಸವ ಅಂತ ಕರೀತಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಎಸ್, ಭಾರತದ ಸಂವಿಧಾನದ ಪೀಠಿಕೆ ಏನಂತ ಪ್ರಾರಂಭವಾಗ್ತದೆ ಅಂದ್ರೆ, ಸಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲೋಮನ್ಲಿ ರಿಸಾಲ್ಟ್ ದ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಸಾವರ್ಜಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್. ಎಸ್, ರಿಪಬ್ಲಿಕ್ ಅನ್ನುವಂತ ಪದ ಬರ್ತದೆ, ಡೆಮೋಕ್ರೆಟಿಕ್ ಅಂತಕ್ಕಂಥ ಪದ ಬರ್ತದೆ. ಏನದು ಅಂತ ಅನ್ನೋದಾದ್ರೆ, ಎಸ್, ಭಾರತ ದೇಶದಲ್ಲಿ ಸುಮಾರು ವರ್ಷಗಳಿಂದ ಭಾರತವನ್ನ ಬೇರೆ ಬೇರೆಯವರು ಆಳ್ವಿಕೆಯನ್ನು ಮಾಡ್ತಾ ಬಂದ್ರು. ಅಂತಹದ್ರಲ್ಲಿ ಪ್ರಮುಖರು ಬ್ರಿಟಿಷರು ಕೊನೆಗೆ ಭಾರತವನ್ನ ನಮ್ಮ ಕೈಗೆ ಕೊಟ್ಟು ಹೋದ್ರು. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಸ್ವಾತಂತ್ರ್ಯ ಸಿಕ್ಕ ತಕ್ಷಣದಲ್ಲಿ ನಮ್ಮ ಆಡಳಿತವನ್ನ ನಾವೇ ಮಾಡ್ಕೊಂಡ್ರು ಕೂಡ ಬ್ರಿಟಿಷರು ಹಾಕಿಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನು ನಾವು ಜಾರಿಗೆ ತರ್ತಾ ಬರ್ತೀವಿ. ಉದಾಹರಣೆಗೆ 1935 ಇಂಡಿಯನ್ ಗವರ್ನಮೆಂಟ್ ಆಕ್ಟ್ ಅನ್ನ 1950 ತನಕ ನಾವು ಏನ್ ಮಾಡ್ತಾ ಇದೀವಿ, ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ. ಆದ್ರೆ 1946 ಒಂದು ಕ್ಯಾಬಿನೆಟ್ ಮಿಷನ್ ಅಂತ ಭಾರತಕ್ಕೆ ಬರ್ತದೆ. ಆ ಕ್ಯಾಬಿನೆಟ್ ಮಿಷನ್ ನ ಅನ್ವಯವಾಗಿ ಭಾರತಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನ ರಚನಾ ಸಭೆ ಆಗ್ತದೆ. ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರಿತೀವಿ. ಅದರಲ್ಲಿ 389 ಜನ ಇದ್ರು. ನಂತರ ಭಾರತ ವಿಭಜನೆ ಆದಾಗ ಅದರ ಸಂಖ್ಯೆ 299ಕ್ಕೆ ಇಳಿತಾ ಬರ್ತದೆ. ಅವರೆಲ್ಲರೂ ಸೇರಿ ಭಾರತಕ್ಕೆ ಸಂವಿಧಾನವನ್ನ ರಚನೆ ಮಾಡ್ತಾ ಬರ್ತಾರೆ. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಭಾರತದ ಸಂವಿಧಾನ ರಚನೆ ಆಗ್ತದೆ. ಯಾವ ಭಾಷೆಯಲ್ಲಿ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಭಾರತದ ಸಂವಿಧಾನ ರಚನೆ ಆಯಿತು. ಎಸ್, ಇದೆಲ್ಲ ಆಗಿ ಸುಮಾರು ಜನರು ಇರ್ತಾ ಹೋಗ್ತಾ ಇರ್ತಕ್ಕಂಥ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಕೊನೆಗೆ 1949 ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ಅಂಗೀಕಾರವಾಯಿತು, ಅಂದ್ರೆ ರೆಡಿ ಆಯ್ತ ತಕ್ಷಣ ಅವತ್ತೇ ನಾವು ಜಾರಿಗೆ ಮಾಡಲಿಲ್ಲ. ಬಿಕಾಸ್ ಒಂದ್ ಸ್ವಲ್ಪ ದಿನ ತಡ್ಕೊಂಡ್ವಿ. ಯಾಕಂದ್ರೆ ನಾವು ಇವತ್ತು ಕರಿತಾ ಬರ್ತೇವೆ ಜನವರಿ 26, 1950. ಯಾವುದು? ಜನವರಿ 26, 1950 ನಮ್ಮ ಸಂವಿಧಾನವನ್ನ ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ. ಯಾಕೆ ಅದೇ ದಿನವನ್ನ ಮಾಡ್ತೀವಿ ಅಂತ ತಮ್ಗೆಲ್ರಿಗೂ ಗೊತ್ತಿರ್ತದೆ. ನೀವೆಲ್ಲ ಸ್ಕೂಲಲ್ಲಿ ಓದಿರ್ತೀರಾ. ಅದಕ್ಕೇನಂದ್ರೆ, ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ದಿನಾಂಕವನ್ನ ಯಾವುದು ಜನವರಿ 26 ಆಯ್ಕೆ ಮಾಡ್ಕೊಳ್ತಾ ಬರ್ತೀವಿ. ಹೌದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂತಹದ್ದು 1950 ಜನವರಿ 30ನೇ ತಾರೀಕಿನ ದಿವಸದಂದು ರಾವಿ ನದಿ ದಂಡೆಯ ಮೇಲೆ ಏನ್ ಮಾಡ್ತದೆ, ಪೂರ್ಣ ಸ್ವರಾಜ್ಯ ದಿನವನ್ನು ಆಚರಿಸಿ ಆ ರಾವಿ ನದಿ ದಂಡೆಯ ಮೇಲೆ ಏನ್ ಮಾಡ್ತದೆ, ತ್ರಿವರ್ಣ ಧ್ವಜವನ್ನ ಹಾರಿಸ್ತದೆ. ಅವತ್ತು ಪೂರ್ಣ ಸ್ವರಾಜ್ಯ ದಿನ ಅಂತ ಆಚರಣೆ ಮಾಡ್ತದೆ. ಅದಾದ ನಂತರ ಜನವರಿ 26 ಪ್ರತಿ ವರ್ಷ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತಾನೆ ಬಂದಿದ್ವಿ, ಎಲ್ಲಿ ತನಕ ಸ್ವತಂತ್ರ ಆಗೋ ತನಕ. ಅದಾದ ನಂತರದಲ್ಲಿ ಸಂವಿಧಾನ ಯಾವಾಗ ನವೆಂಬರ್ 26, 1949ಕ್ಕೆ ಪೂರ್ಣಗೊಂಡ್ರು ಕೂಡ ಆ ಸವಿನೆನಪಿಗಾಗಿ 1930 ಜನವರಿ 26 ಸವಿನೆನಪಿಗಾಗಿ, ಪೂರ್ಣ ಸ್ವರಾಜ್ಯದ ಸವಿನೆನಪಿಗಾಗಿ ಜನವರಿ 26 ನಾವು ಸಂವಿಧಾನವನ್ನ ಜಾರಿಗೆ ಮಾಡತಕ್ಕಂತಹ ದಿನ. ಅದಕ್ಕೆ ಗಣರಾಜ್ಯೋತ್ಸವ ಅಂತೀವಿ. ಎಸ್, ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಆಡಳಿತವನ್ನ ಯಾವುದೇ ರಾಜ್ಯ ಅಥವಾ ವಂಶ ಪಾರಂಪರ್ಯವಾಗಿ ಮಾಡೋದಿಲ್ಲ. ಉದಾಹರಣೆಗೆ ಭಾರತದ ರಾಷ್ಟ್ರಪತಿ ಕೂಡ ಚುನಾವಣೆ ಮುಖಾಂತರ ವೋಟ್ ಆಗ್ತಾರೆ. ಚುನಾವಣೆ ಮುಖಾಂತರವಾಗಿ ಏನಾಗ್ತಾರೆ, ನೇಮಕವಾಗ್ತಾರೆ. ಭಾರತದ ರಾಷ್ಟ್ರಪತಿಯು ಚುನಾವಣೆ ಮುಖಾಂತರ ಆಯ್ಕೆ ಆಗ್ತಕ್ಕಂಥ ಪದ್ಧತಿ ನೋಡ್ತೇವೆ. ಎಸ್, ನಾವೆಲ್ಲ ವೋಟ್ ಹಾಕಿಲ್ವಲ್ಲ ಅನ್ನೋದಲ್ಲ, ನಾವು ಪರೋಕ್ಷ ಚುನಾವಣೆಯ ಮುಖಾಂತರ ನಮ್ಮ MLA MP ಆಯ್ಕೆ ಮಾಡಿರ್ತೀವಲ್ಲ, ಅವರು ವೋಟ್ ಹಾಕುವುದರ ಮುಖಾಂತರ ರಾಷ್ಟ್ರಪತಿ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಎಲೆಕ್ಟೆಡ್ ಆಗಿ ಬರ್ತಾರೆ. ಹಾಗಾಗಿ ನಮ್ಮ ದೇಶವನ್ನ ಗಣರಾಜ್ಯ ಅಂತ ಕರೀತಾ ಬರ್ತಾರೆ. ಹಾಗಾದ್ರೆ ಸಂವಿಧಾನ ದಿನ ಅಂತ ಯಾವ್ದಕ್ಕೆ ಕರಿತೀವಿ ಅಂತ ನೋಡೋದಾದ್ರೆ, ನವೆಂಬರ್ 26 ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರೀತೇವೆ. ಇತ್ತೀಚೆಗೆ 2015 ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ರೆಗ್ಯುಲೇಷನ್ ಪಾಸ್ ಮಾಡಿದೆ. ಏನಂದ್ರೆ, ನವೆಂಬರ್ 26 ಸಂವಿಧಾನ ಅಂಗೀಕಾರವಾದ ದಿವಸ. ಅವತ್ತಿನ ದಿವಸವನ್ನ ನಾವೇನ್ ಮಾಡ್ತೀವಿ, ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ಎಸ್, ಭಾರತದ ಸಂವಿಧಾನ ಸಮಾನತೆಯನ್ನ ನೋಡ್ತದೆ. ಸಮಾನತೆ, ಸಹಬಾಳ್ವೆ, ಸಹಕಾರ, ಜಾತ್ಯತೀತ ತತ್ವ, ಸಮಾಜವಾದಿ ತತ್ವ ಎನ್ನುವಂತ ಹಲವಾರು ತತ್ವಗಳನ್ನ ಹೇಳ್ತದೆ. ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಕೊಟ್ಟಿದೆ, ಡ್ಯೂಟಿಗಳನ್ನು ಕೊಟ್ಟಿದೆ. ಎಲ್ಲವನ್ನ ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಅದೆಲ್ಲವನ್ನ ನಾವು ಫಾಲೋ ಮಾಡ್ತೇವೆ. ಎಸ್, ಸುಮಾರು ಸಾರಿ ನಾವು ನೋಡ್ತಾ ಬರ್ತೇವೆ, ಭಾರತದ ಸಂವಿಧಾನವನ್ನ ತೆಗೆದಾಕ್ಬಿಡ್ತೀವಿ ಅನ್ನೋದು ಕೇಳ್ತಾ ಇರ್ತೀವಿ. ಬಟ್ ಸಾಧ್ಯನಾ ಅಂತಂದ್ರೆ ಇಲ್ಲ. ಭಾರತದ ಸಂವಿಧಾನವ ತಮ್ಮ ಮನಸ್ಸಿಚ್ಛೆ ಬಂದಂಗೆ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ. ಬಿಕಾಸ್ 1973 ಕೇಶವಾನಂದ್ ಭಾರತಿ ಪ್ರಕರಣ ಆಗ್ತಾ ಬರ್ತದೆ. ಆ ಪ್ರಕರಣದಲ್ಲಿ ನೇರವಾಗಿ ಹೇಳ್ತಾರೆ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಬರ್ತದೆ. ಅಂದ್ರೆ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕನ್ನೋದನ್ನ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಸಂವಿಧಾನವನ್ನ ಅದೆಷ್ಟೋ ಮೆಜಾರಿಟಿ ಬಂದ್ರು ಸಂಪೂರ್ಣವಾಗಿ ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದೇನೇ ಆಗ್ಲಿ, ಭಾರತದ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಸಂವಿಧಾನ, ಅತಿ ಕ್ಲಿಷ್ಟಕರವಾದ ಸಂವಿಧಾನ, ಅತಿ ಸರಳವಾಗಿಯೂ ಇರತಕ್ಕಂಥ ಸಂವಿಧಾನ. ಸೊ ಆ ಸಂವಿಧಾನವನ್ನ ನೀವೆಲ್ಲ ರೆಸ್ಪೆಕ್ಟ್ ಮಾಡಬೇಕು, ಸಂವಿಧಾನವನ್ನ ಫಾಲೋ ಮಾಡಬೇಕು, ಯಶಸ್ವಿ ರಾಷ್ಟ್ರದ ಯಶಸ್ವಿ ಪ್ರಜೆಗಳಾಗಬೇಕು. ಇಷ್ಟು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.